ಒಮ್ಮೆ ಕೂತ್ಕೊಳ್ಳಿ. ವಾಲ್ಮೀಕಿ ನಿಗಮದಿಂದ ಆಯ್ತಮ್ಮ, ಹಣ ವರ್ಗಾವಣೆ ಆಗಿದೆ. ಸಮಾಧಾನ ಕಮಿಷನ್ ಕೊಡುವ ಆಮಿಷ ಒಡ್ಡಲಾಗಿತ್ತು. SIT ಹಾಗೂ ಇಡಿ ತನಿಖೆ ತೀವ್ರಗೊಂಡ ನಂತರ ಆ ಕ್ರಮದಲ್ಲಿ ಭಾಗಿಯಾದವರು ತಟಸ್ಥರಾಗಿದ್ದಾರೆ. ಪ್ರತಿಪಕ್ಷ ನಾಯಕರೇ, ಮಾನ್ಯ ಅಧ್ಯಕ್ಷರೇ ಕಂಟ್ರೋಲ್ ಮಾಡಿ. ಮಿನಿಸ್ಟರ್ ಒಬ್ಬೊಬ್ಬರಿಂದ ಮಾತಾಡಿದ್ರೆ ಏನು ನಡೆಸಲು ಸಾಧ್ಯ ಉಂಟು? ಅಶ್ವಥ್ ನಾರಾಯಣ ಅವ್ರು ಮಾತಾಡಲಿ. ನೀವು ಮಿನಿಸ್ಟರ್ ಅವರೇ, ನೀವು 120 ರಾಜಕಾರಣ ನಿಮ್ಗೆ ಭ್ರಷ್ಟಾಚಾರ ಇಲ್ಲದ ಒಂದು ಬಂದಿದ್ದೀರಾ? ಭ್ರಷ್ಟಾಚಾರ ಇಲ್ಲದ ಒಂದು ಬಂದಿದ್ದೀರಾ? 126% ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್. ಆಯ್ತು, ಮಾತಾಡಿ. ಆಯ್ತು, ಈಗ ನೋಡಿ ಮದು ಕೂತ್ಕೊಳ್ಳಿ. ಬಂದದ್ದು ಈಗ ಮತ್ತೆ ಈಗ ಮಾತಾಡಿದ್ರು, ಕೂತ್ಕೊಳ್ಳಿ. ಮಾನ್ಯ ಅಧ್ಯಕ್ಷರೇ, ಈಗ ನಾನು ಹೇಳ್ದು ಕೇಳಿ, ಈ ಸಬ್ಜೆಕ್ಟ್ ಬಗ್ಗೆ ಮಾತಾಡ್ವಿ. ಮತ್ತೆ ಹಾಗೆ ಈಗ ನೀವು ಟ್ರ್ಯಾಕ್ ತಪ್ಪಿ ಸಮಸ್ಯೆ ಬರ್ತದೆ. ಮಾನ್ಯ ಅಧ್ಯಕ್ಷರೇ, ನಾ ಕೃಷಿ ಇಲಾಖೆಯಲ್ಲಿ 26% ಏನ್ ಕಮಿಷನ್ ಹೊಡಿತಾ ಇದ್ದಾರೆ. ವಾಲ್ಮೀಕಿ ಬಗ್ಗೆ ಮಾತಾಡಿ. ನೀವು ವಾಲ್ಮೀಕಿ ಬಗ್ಗೆ ಮಾತಾಡಿ. ನೀವು ಸಬ್ಜೆಕ್ಟ್ ಹೋಗ್ಬೇಡಿ. ನೀವು ಸಬ್ಜೆಕ್ಟ್ ಬಿಟ್ಟು ಮಾತಾಡಬೇಡಿ. ಆಯ್ತು, ಈಗ ನಿಮ್ಗೆ ಏನು ಆದೇಶ? ಯಾಕೆ ಮಾತಾಡ್ತಾರೆ? ಸಬ್ಜೆಕ್ಟ್ ಬಿಟ್ಟು ಯಾಕೆ ಮಾತಾಡ್ತಾರೆ? ನಮ್ಮ ಉತ್ತರ ಕರ್ನಾಟಕದಲ್ಲಿ ಒಂದು ಮಾತು ನೀವು ಸಬ್ಜೆಕ್ಟ್ ಬಿಟ್ಟು ಮಾತಾಡಬೇಡಿ. ನಮ್ಮ ಉತ್ತರ ಕರ್ನಾಟಕದಲ್ಲಿ ಒಂದು ಮಾತೈತೆ. ಆಯ್ತು, ನೀವೀಗ ಸಬ್ಜೆಕ್ಟ್ ಬಿಟ್ಟು ಯಾಕೆ ಮಾತಾಡ್ತೀರಿ? ನೀವು ಹಂಗ ಪರಿಸ್ಥಿತಿ ಆಗಿದೆ ಕಾಂಗ್ರೆಸ್. ಯಾರ ಮೇಲೆ ಎಲ್ಲಾರು ತಡ ಇಲ್ಲದೆ ಹೇಳತ್ತಾರ. ಮಾತಾಡಿ. ಮಾನ್ಯ ಅಧ್ಯಕ್ಷರೇ, ಅದು ಕಳೆದಿದ್ದ ತೆಗೆದಾಕ್ಸಿ. ಪಕ್ಷದಾಗ ಇದ್ದವರು ಯಾಕೆ ಬೇಕಾ ಮಾತಾಡ್ಲಿ? ಇರಬೇಕು. ಭ್ರಷ್ಟಾಚಾರ ಅದು ಬಿಜೆಪಿ ಸರ್ಕಾರ ಎಲ್ಲರೂ ಗೊತ್ತಿದೆ. 136 ಜನ ಸುಮ್ಮನೆ ಕೊಟ್ಟತಿ. ಆ ಜವಾಬ್ದಾರಿ ಪ್ರಕಾರ ನಡೆಯುವಂತ ಮನಸ್ಥಿತಿ ಇರಬೇಕು. ಇವತ್ತೈತಲ್ಲ ಸದನ ನಡೆಸಬಾರದು ಅಂತ ಹೇಳಿ ಅವರೆಲ್ಲರೂ ಡಿಸಿಷನ್ ಮಾಡಿ ಬಂದಂಗೆ ಕಾಣಿಸ್ತದೆ. ಒಬ್ಬರಾದ್ಮೇಲೆ ಒಬ್ಬರು ಅದಕ್ಕೆ ಎಲ್ಲಾ ಮಂತ್ರಿಗಳು ಲೇಟ್ ಆಗಿ ಬಂದ್ರು. 9:30 ಬರ್ರಿ ಅಂತ ನೀವು 9:30 ವಾಲ್ಮೀಕಿ ಮುಗಿ ಟೈಮ್ ಮುಗಿದೆ. 11:30 ತನಕ ಮುಖ್ಯಮಂತ್ರಿಗಳು ಆಗಿ ಯಾರು ಬಂದಿಲ್ಲ. 5 ನಿಮಿಷದಲ್ಲಿ ಮುಗಿಸಿ. ಮಾನ್ಯ ಅಧ್ಯಕ್ಷರೇ, 5 ನಿಮಿಷ ಅಲ್ಲ, ನಾನು ಮಾತಾಡಕ್ಕೆ ಶುರು ಮಾಡೋತ್ತಿಗೆ ಎಲ್ಲಾರು ನಿಮ್ಮ ಮಂತ್ರಿಗಳು ಈಗ ಮಾನ್ಯ ಅಧ್ಯಕ್ಷರೇ, ಮಹರ್ಷಿ ವಾಲ್ಮೀಕಿ ಅಂದ್ರೆ ಯಾರು? ಶ್ರೀರಾಮಚಂದ್ರನನ್ನ ಜಗತ್ತಿಗೆ ಪರಿಚಯ ಮಾಡಿಸ್ಕೊಟ್ಟಂತ ಮಹಾನ್ ಪುರುಷ. ಅವರ ಹೆಸರಲ್ಲೇ ಮಾಡಿದಂತ ನಿಗಮ. ಆ ನಿಗಮದಲ್ಲಿ ಯಾವ ಸಮಾಜಗಳು ಅದಾವ? ಯಾವ ಸಮಾಜಗಳಿಗೆ ಅನ್ಯಾಯ ಆಗಿದೆ? ಅಲ್ಲಿ ಕೇವಲ ಬ್ಯಾಡ್ರದಾರ? ಕೇವಲ ವಾಲ್ಮೀಕಿ ಸಮುದಾಯದವ್ರದಾರ? ಇಲ್ಲ, ಅಲ್ಲಿ ಅತ್ಯಂತ ಸಣ್ಣ ಕುಟುಂಬಗಳದಾವ, ಅತ್ಯಂತ ಸಣ್ಣ ಸಮಾಜಗಳದಾವ. ಒಂದೊಂದು ಸಮಾಜದ ಟೋಟಲ್ ಜನಸಂಖ್ಯೆ ನಮ್ಮ ರಾಜ್ಯದಲ್ಲಿ 3,000, 4,000, 5,000 ಇದಾವ. ಅವರ ಸಮಾಜದಿಂದ ಒಬ್ಬನೇ ಡಿಗ್ರಿ ತಗೊಂಡವನಿಲ್ಲ, ಒಬ್ಬನೇ ಇಲ್ಲಿ ತನಕ ಸರ್ಕಾರಿ ನೌಕರಿದಲ್ಲಿಲ್ಲ. ಅಂತ ಸಮಾಜಗಳದಾವ. ಅವ್ರ ಹೆಸರು ಕೇಳಿದ್ರ ಅಧ್ಯಕ್ಷರ, ಇಲ್ಲಿ ಎಷ್ಟೋ ಜನ ನಮ್ಮ ಸದಸ್ಯರಿಗೆ ಆ ಸಮಾಜಗಳ ಹೆಸರು ಗೊತ್ತಿಲ್ಲ. ಅಷ್ಟು ಸಣ್ಣ ಸಣ್ಣ ಸಮಾಜಗಳದಾವ. ಅದ್ಯಾನ, ಬಾರ್ದ, ಬಾವ್ಚ, ಚೋಡ್ದಾರ, ದುಬ್ಲ, ಗಬಿಟು, ಗೌಡ್ಲು, ಹಸಲೂರು, ಇರ್ಲೂರು ಎಲ್ಲ ಅತ್ಯಂತ ಸಣ್ಣ 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 ಸಮಾಜ. ಈ ಎಲ್ಲ ಸಮಾಜಗಳಿಗೆ ಅನ್ಯಾಯ ಇವತ್ತು ವಾಲ್ಮೀಕಿ ನಿಗಮದಾಗ ಆಗಿತ್ತು. ಈ ವಾಲ್ಮೀಕಿ ನಿಗಮ ಯಾರೋ ಒಬ್ರು ನಡೆಸ್ತಿದ್ರಂದ್ರೆ ನಾವು ಭಾಳ ತಲೆ ಕಡಿಸ್ಕೊಂತಿದ್ದಿಲ್ಲ. ಅವು ಭ್ರಷ್ಟ ಮಂತ್ರಿ ಅದಾನ, ಆ ಭ್ರಷ್ಟ ಅಧ್ಯಕ್ಷ ಅದಾನ, 100% ಹೊಡೆದಾರಂದ್ರೆ ನಮ್ಗೇನು ತಲೆ ಕಡಿಸ್ಕೊಂತಿದ್ದಿಲ್ಲ ನಾವು. ಈ ನಿಗಮ ಡೈರೆಕ್ಟ್ಲಿ ಬರೋದು ಮುಖ್ಯಮಂತ್ರಿಗಳ ಕೆಳಗ. ಮುಖ್ಯಮಂತ್ರಿಗಳ ಮೂಗಿನ ಕೆಳಗ ಈ ನಿಗಮದ ಅನ್ಯಾಯ ಆಗೈತಿ. ಇದನ್ನ ನೋಡಿದ್ರೆ
ಬಸವಣ್ಣವರು ಒಂದು ವಚನ ನೆನಪು ಬರ್ತೈತಿ, ಮುಖ್ಯಮಂತ್ರಿ ಉತ್ತರ ಕೊಡ್ರಿ. ಆಯ್ತು. ಫೈನಾನ್ಸ್ ಇಲಾಖೆ ಯಾರ ಕೆಳಗೆ ಬರ್ತೈತಿ ಅಧ್ಯಕ್ಷರ? ಫೈನಾನ್ಸ್ ಇಲಾಖೆ ಯಾರ ಕೆಳಗೆ ಬರ್ತೈತಿ? ನಾನು ಎಲ್ಲ ಇಲಾಖೆಗೂ ಬರುತ್ತೆ, ಫೈನಾನ್ಸ್ ಎಲ್ಲ ಇಲಾಖೆಗೂ ಬರುತ್ತೆ ಅಧ್ಯಕ್ಷ, ಒಂದೇ ಇಲಾಖೆಗಲ್ಲ, ಎಲ್ಲ ಇಲಾಖೆ. ಹೌದು, ಎಲ್ಲ ಇಲಾಖೆ. ಇವತ್ತು ಕಾಂಗ್ರೆಸ್ ಸರ್ಕಾರ ಯಾರ್ಯಾರ ಹೆಸರು ತಗೊಂಡು ಅಧಿಕಾರಕ್ಕೆ ಬಂದಿದೆ, ಯಾರ್ಯಾರು ಕಾಂಗ್ರೆಸ್ ಸರ್ಕಾರಕ್ಕೆ ಆಶೀರ್ವಾದ ಮಾಡಿದಾರ, ಯಾರ ಕಾರಣಕ್ಕಾಗಿ ಇವತ್ತು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾಗಿದ್ದಾರೆ ಮಾನ್ಯ ಅಧ್ಯಕ್ಷರೇ? ಇವತ್ತು ಮುಸ್ಲಿಂ ಸಮಾಜ, ನಿಮ್ಮ ಸಮಾಜ ಇಡೀ 100% ಕಾಂಗ್ರೆಸ್ಸಿಗೆ ವೋಟ್ ಹಾಕ್ತು. ಅಲ್ಲ ಅಲ್ಲ ಅಲ್ಲ, ಅದನ್ನೇ ಹೇಳ್ತೇನೆ, 100% ಈಗ ವಾಲ್ಮೀಕಿ ಮುಗೀತಾ? ವಾಲ್ಮೀಕಿ ಮುಗೀತಾ? ಚೆನ್ನಿ ಮಾತಾಡಿ. ಇನ್ನೊಬ್ಬರು ಮಂತ್ರಿಗಳಾಗಿದ್ದಾರೆ. ಆ ಇಲಾಖೆಯಲ್ಲಿ 400 ಬಗ್ಗೆ ಮಾತಾಡಿ. ಹ್ಯಾಬಿಟಾಟ್ ಸಂಸ್ಥೆಯಿಂದ 400 ಕೋಟಿ ಹಗರಣ, 400 ಕೋಟಿ ಅಲ್ಪಸಂಖ್ಯಾತರಿಗೆ, ಮುಸಲ್ಮಾನರಿಗೆ. ಈಗ ವಾಲ್ಮೀಕಿ ಮುಗೀತಾ? ಪೊನ್ನಣ್ಣ ಮಾತಾಡಿ. ಇವತ್ತು ಹಗರಣ ಆಗೈತಿ. ಪೊನ್ನಣ್ಣವರು ನೆಕ್ಸ್ಟ್. ಲೇಬರ್ ಡಿಪಾರ್ಟ್ಮೆಂಟ್ ಹಗರಣ. ವಾಲ್ಮೀಕಿ ಆಯ್ತು, ತೆಗಿತೇನೆ. ಪ್ರಜಾವಾಣಿಯಲ್ಲಿ ಇವತ್ತು ಬಂದಿದೆ. ಆಯ್ತು, ಇದು ಮುಗೀತು. ಈಗ ವಾಲ್ಮೀಕಿ ಮುಗೀತಾ? 96 ಲಕ್ಷ ರೂಪಾಯಿ ವಾಲ್ಮೀಕಿ ಹಣ ಒಂದೇ ಒಂದು ಕುಟುಂಬಕ್ಕೆ ಮಾತಾಡ್ಲಿಕ್ಕೆ 96 ಲಕ್ಷ ರೂಪಾಯಿ, 98 ಲಕ್ಷ ರೂಪಾಯಿ ಅಧ್ಯಕ್ಷರು, 98 ಲಕ್ಷ ರೂಪಾಯಿ ವಾಲ್ಮೀಕಿ ನಿಗಮದ ಹಣ ರಾಯಚೂರಲ್ಲಿ ಒಂದೇ ಕುಟುಂಬಕ್ಕೆ ಹೋಗಿದೆ. 98 ಲಕ್ಷ ರೂಪಾಯಿ ವಾಲ್ಮೀಕಿ ನಿಗಮದ ಹಗರಣ. ಹೆಡ್ಲೈನ್ ಇವತ್ತ 300 ಕೋಟಿ ರೂಪಾಯಿ ಹಗರಣ, ಡೆಂಗೂದಲ್ಲಿ ಹಗರಣ, ವಾಲ್ಮೀಕಿ ಸಮಾಜ ಮಾತಾಡಿ. ಇದನ್ನೆಲ್ಲ ನೋಡಿದ್ರ ವಾಲ್ಮೀಕಿ ಬಗ್ಗೆ ಮಾತಾಡಿ. ಅದು ಬಿಟ್ಟು ಯಾವ ಸಬ್ಜೆಕ್ಟ್ ಮಾತಾಡಿದ್ರೆ ಏನ್ ಮಾಡುದು? ಇಲ್ಲಿ ಬಸವಣ್ಣ ಅವ್ರದ್ದು ಒಂದು ವಚನ ನೆನಪು ಬರ್ತೈತಿ, ಅದನ್ನು ಹೇಳುದಿಲ್ಲ. ನೆನಪು ಮಾತು ಹೇಳ್ತೀರಿ. ಬಸವಣ್ಣವ್ರು ಏನ್ ಹೇಳಿದ್ರು? ಒಲೆ ಹತ್ತಿ ಉರಿದಡೆ ನಿಲ್ಲಬಹುದಲ್ಲದೆ ದರೆ ಹತ್ತಿ ಉರಿದಡೆ ನಿಲ್ಲಲೂಬಾರದು. ಏರು ನೀರುಂಬುಡೆ ಬೇಲಿ ಕೈಯ ಮೇವಡೆ, ನಾರಿ ತನ್ನ ಮನೆಯಲ್ಲಿ ಕಳುವಡೆ, ತಾಯಿ ಮಲೆ ಹಾಲು ನಂಜಾಗಿ ಏನಾಗಿದೆ ಅಲ್ಲಿ? ಇನ್ನಾರಿಗೆ ದೂರುವೆ ಕೂಡಲೇ ಸಂಗಮ. ನೆನಪಿಲ್ಲ. ಸಡನ್ ಆಗಿದ್ದು ಏನು ಮಾತಾಡಿ ಕೂತ್ಕೊಳ್ಳಿ. ಇವತ್ತು ಒಲಿ ಹತ್ತಿ ಉರಿದ್ರೆ ಅದನ್ನ ಆರಿಸ್ಬೋದು, ನೆಲಾನ ಹತ್ತಿ ಉರಿದ್ರೆ ಎಲ್ಲಿ ಹೋಗ್ಬೇಕು ದೇವ್ರ? ಇವತ್ತ ಕೆರೆಗೆ ಒಡ್ಡೆ ಹಾಕಿರ್ತಾರ ನೀರ್ ನಿಲ್ಲಿಸ್ಬೇಕಂತ ಹೇಳಿ, ಅದ ಕೆರೆ ಒಡ್ಡನ್ನ ನೀರ್ ಕುಡಿಯಾಕತ್ತಾರೆ. ಏನ್ ಮಾಡ್ಬೇಕು ಕೆರೆ? ಇವತ್ತು ಬೇಲಿನ ಎದ್ದು ಫಲ ಮೇದರೆ ಏನ್ ಮಾಡ್ಬೇಕು? ತಾಯಿಯ ಹಾಲನ್ನ ನಂಜಾತಂದ್ರ ಮಗು ಎಲ್ಲಿ ಹೋಗ್ಬೇಕು? ಇವತ್ತು ರಕ್ಷಣೆ ಮಾಡಬೇಕಾದ ಮುಖ್ಯಮಂತ್ರಿಗಳ ಕೆಳಗನ ಇಷ್ಟು ದೊಡ್ಡ ಪ್ರಮಾಣದ ಹಗರಣಗಳ ಹಾಕೊಂತ ಹೋದರ ಏನು ಮಾಡಬೇಕು ರಾಜ್ಯದ ಜನತೆ? ಒಂದಲ್ಲ ಎರಡಲ್ಲ, ರೈತರ ಹೆಸರಲ್ಲೇ ಓಟನ್ನ ತೆಗೆದುಕೊಂಡ್ರಿ. DCC ಬ್ಯಾಂಕು, ರೈತರ ಬ್ಯಾಂಕು. ವಾಲ್ಮೀಕಿ ಬಗ್ಗೆ ಮಾತಾಡಿ ಟೈಮ್ ಆಯ್ತು. ನೀವು ನೆಕ್ಸ್ಟ್ ಮಾತಾಡಿ ಎಲ್ಲ ವಿಚಾರ ಎಲ್ಲ ಖಾಲಿ ಮಾಡಿ ಮತ್ತೆ ಏನ್ ಮಾತಾಡಿದ್ರಿ ನೀವು? ಪರಿಶಿಷ್ಟರ ಹಗರಣ ಒಮ್ಮೆ ಮುಗಿಲಿ. ಈಗ ವಾಲ್ಮೀಕಿದು ಇಲ್ಲಿ ನೋಡ್ರಿ, 100% ಕಮಿಷನ್ ಅಂತೆ ಬಂದು ಪೇಪರ್ ಓದಿಕೊಂಡು ಇಲ್ಲಿ ಚರ್ಚೆ ಮಾಡಿದ್ರೆ ಆಗ್ತದ? ಪೊನ್ನಣ್ಣವ್ರು ಮಾತಾಡಿ. ವಾಲ್ಮೀಕಿ ನಿಗಮದಿಂದ ಕೆಲವರು ಹಣಕಾಸು ಸಂಸ್ಥೆಗೆ ಇಲ್ಲ 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 ಅಧ್ಯಕ್ಷರ ಅಂತ ಹೇಳಿದ್ರೆ ನಿಮ್ಗೆ ವಾಲ್ಮೀಕಿ ಬಗ್ಗೆ ಏನೆಲ್ಲ ಸಬ್ಜೆಕ್ಟ್ ತಗೊಂಡ್ರೆ ಆಗ್ತದ? ಯಾವ ಪೇಪರ್ ಇಟ್ಕೊಂಡು ನಾವೇನ್ ಮಾಡುದು? ಈಗ ಎಲ್ಲಾ ಸಮಾಜಗಳು ಇದನ್ನ ಓದ್ತೀನಿ. ಅಲ್ಲ, ನೀವು ವಾಲ್ಮೀಕಿ ಬಗ್ಗೆ ಮಾತು ಬೇಗ ಮುಗಿಸಿ. ನಿಮ್ನ ಮೆಚ್ಕೊಂಡೆ ಎಲ್ಲಾರು ಸದಸ್ಯರಿಗೆ, ಅಧ್ಯಕ್ಷರಿಗೆ ನೀವು ಎಲ್ಲಾರ್ಗೂ ಏನೋ ಉಪದೇಶ ಹೇಳಿದ್ರಿ, ಅದ್ ನಾವು ಮೆಚ್ಕೊಂಡೆ ಒಂದು 10 ನಿಮಿಷ ನಮಗೆ ಮಾತಾಡ್ಕೊಡ್ರಿ. ಅಲ್ಲ, ನೀವು ಏನು ಯಾವ ಸಬ್ಜೆಕ್ಟ್ ತಗೊಳ್ತೀವಿ? ವಾಲ್ಮೀಕಿ ಬಗ್ಗೆ ಮಾತಾಡಿದ್ರೆ ಕರ್ನಾಟಕದಿಂದ ಯಾರ ಮಾತಾಡ್ಬೇಕು ಬೇಡ? ಸರಿಯಾಗಿ ಮಾತಾಡ್ಬೇಕಲ್ಲ. ಉತ್ತರ ಕನ್ನಡ ಗೌರವ ಉಳಿಸಬೇಕು. ನೀವು ಏನೇನೋ ಮಾತಾಡಿ ಅವ್ರ ಗೌರವ ತೆಗೆಯುವುದಲ್ಲ. ಅವರಂತೂ ಸರ್ಕಾರದ ಕರೆಕ್ಟ್ ಆಗಿ ಮಾತಾಡಿ. ಬಗ್ಗೆ ಮಾತಾಡಿ, ಮಾತಾಡ್ಕೊಡ್ರಿ. ಇವತ್ತ 100ಕ್ಕೆ 100 ಪ್ಲೀಸ್ ಕೂತ್ಕೊಳ್ಳಿ. ಒಮ್ಮೆ ಆಯ್ತು, ಒಮ್ಮೆ ಕೂತ್ಕೊಳ್ಳಿ. ಈಗಲೇ ಇಲ್ಲಿದ್ದೇ ಮುಗಿಲಿಲ್ಲ, ಅಲ್ಲಿಂದ ಸ್ಟಾರ್ಟ್ ಆಗ್ಲಿಕ್ಕೆ. ಒಮ್ಮೆ ಕೂತ್ಕೊಳ್ಳಿ. ಈಗ ಒಮ್ಮೆ ಕೂತ್ಕೊಳ್ಳಿ. ವಾಲ್ಮೀಕಿ ನಿಗಮದಿಂದ ಆಯ್ತಮ್ಮ, ಹಣ ವರ್ಗಾವಣೆ ಆಗಿದೆ.
ಸಮಾಧಾನ ಹಣವನ್ನು ಸುಮ್ನೆ ಖಾತೆ ಇವ್ರು ಹೊಂದಿದವರು ಸುಮ್ನೆ ನಿಮಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಡುವ. ಅವ್ರಷ್ಟು ದಲಿತರ ಶೇಕಡ ಬಗ್ಗೆ 10ರಷ್ಟು ಕಾಳಜಿ ಕಮಿಷನ್ ಇದ್ರೆ ಕೊಡುವ ಅವ್ರ ಆಮಿಷ ಸಂಸದರನ್ನ ಒಡ್ಡಲಾಗಿತ್ತು. ಹೇಳ್ಬಿಟ್ಟು ಕೇಂದ್ರ ಸರ್ಕಾರದಲ್ಲಿ SIT ಹಾಗೂ ಮಂತ್ರಿ ED ಹೇಳಿ. ತನಿಖೆ ತೀವ್ರಗೊಂಡ ಆಮೇಲೆ ನಂತರ ದಲಿತರ ಬಗ್ಗೆ ಮಾತಾಡ್ಲಿಕ್ಕೆ ಹೇಳಿ. ಆ ಕ್ರಮದಲ್ಲಿ ಭಾಗಿಯಾದವರು ತಟಸ್ಥರಾಗಿದ್ದಾರೆ. SIT ಮತ್ತು ED ಇದು ತನಿಖೆ ಆದ ನಂತರ ಬೂದಿ ಹಾಳಿನ ಕೆ ವೆಂಕಟರಾಘು ಹಾಗೂ ಅವರ ಕುಟುಂಬದವರಿಗೆ 98 ಲಕ್ಷ ರೂಪಾಯಿ ವಾಲ್ಮೀಕಿ ನಿಗಮದ ಹಣ ಹೋಗಿದೆ. ವಾಲ್ಮೀಕಿ ನಿಗಮದ ಹಣ ತನಿಖೆ ನಡೀತಾ ಇದ್ದಲ್ಲ, ನೀವು ಹೇಳಿ ಸಜೆಷನ್ ಹೇಳಿ, ಏನ್ ಮಾಡ್ಬೇಕು ಹೇಳಿ, ಅವ್ನು ಜೈಲಿಗೆ ಹಾಕಬೇಕಾ ಪಾಸಿಗಳು ಏನು ಹೇಳಿ, ಏನಾದ್ರು ಒಂದು. ಮಾನ್ಯ ಅಧ್ಯಕ್ಷರೇ, ಓದಿದ್ದು ನಾವೇನ್ ಮಾಡುದಿಲ್ಲ, ನಾನು ಆಯ್ತು, ನಾನು ಓದಿದ್ದೇನೆ. ಹೇಳ್ತಿದ್ದೇನೆ. ಇವತ್ತು ಜವಾಬ್ದಾರಿ ಯಾರ್ದೈತಿ? ಇದ್ರ ಜವಾಬ್ದಾರಿ ಯಾರೈತಿ? ಆಯ್ತು. ಇವತ್ತು ರೈತರಲ್ಲಿ ಹಗರಣ, ಕಾರ್ಮಿಕರಲ್ಲಿ ಹಗರಣ, STಯಲ್ಲಿ ಹಗರಣ, SCಯಲ್ಲಿ ಹಗರಣ, ಮುಸ್ಲಿಂರಲ್ಲಿ ಹಗರಣ, ಆಯ್ತು. ಇದಕ್ಕೆಲ್ಲದಕ್ಕೂ ಜವಾಬ್ದಾರಿ ಇದ್ದವರು ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳಾದವರು ನಡೆಸಬೇಕು. ನಂದು ಸ್ವಾಮಿ ಮುಖ್ಯಮಂತ್ರಿಗಳಾದವರಿಗೆ ಇದನ್ನ ನಡ್ಸಕ್ಕಾಗಲಿಕ್ಕೆ ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ಯಾರು. ಓಕೆ, ರಾಜೀನಾಮೆ ಕೊಟ್ಟು ಹೋಗ್ಲಿ. ಆಯ್ತು, ಕೂತ್ಕೊಳ್ಳಿ. ರಾಜೀನಾಮೆ ಕೊಟ್ಟು ಹೋಗ್ಲಿ. ಈ ರೀತಿ ಸುಮ್ಮನೆ ದಲಿತರ ಹೆಸರಿನಲ್ಲಿ, ಅಲ್ಪಸಂಖ್ಯಾತರ ಹೆಸರಿನಲ್ಲಿ, ಹಿಂದುಳಿದವರ ಹೆಸರಿನಲ್ಲಿ, ರೈತರ ಹೆಸರಿನಲ್ಲಿ, ಲೇಬರ್ ಕಾರ್ಮಿಕರ ಹೆಸರಿನಲ್ಲಿ ಓಡ್ತಾ ಇದ್ಕೊಂಡು ಬಂದು ಅವ್ರಿಗೆಲ್ಲ ಏನ್ ಅನ್ಯಾಯ ಆಗತೈತಿ ಅದ್ರ ಮೇಲೆ ಏನ್ ಪ್ರಿಸೈಡ್ ಮಾಡ್ತಾ ಇದಾರಲ್ಲ, ಯಾವ್ದ ನೈತಿಕ ಹಕ್ಕಿಲ್ಲ. ಇವತ್ತು ಮುಖ್ಯಮಂತ್ರಿಗಳ ರಾಜೀನಾಮೆ ಕೊಡ್ಲಿ ಅಂತ ನಾವು ಒತ್ತಾಯ ಮಾಡಿ ನನ್ನ ಮಾತನ್ನ ಮುಗಿಸ್ತೇನೆ. ನಂದ ಸ್ವಾಮಿ ಅವರು ಕೂತ್ಕೊಳ್ಳಿ. ಯಾಕೆ ನೀವು ಚರ್ಚೆ ಮಾಡ್ತೀರಿ? ಅವಕಾಶ ಕೊಡ್ರಿ ಸರ್. ನೀವು ಕೂತ್ಕೊಳ್ಳಿ ಇಲ್ಲಿ. ನೀವ್ ಯಾಕೆ ಮುಖ್ಯ ಉತ್ತರ ಕೊಡ್ತಾರೆ? ಪುನಃ ಮಾತಾಡಿ. ಅಧ್ಯಕ್ಷರೇ, ನನಗೊಂದು ಇಲ್ಲಮ್ಮ, ಕೂತ್ಕೊಳ್ಳಿ ಅಮ್ಮ, ಕೂತ್ಕೊಳ್ಳಿ ಅಮ್ಮ, ಈಗ ಕೂತ್ಕೊಳ್ಳಿ ನೀವು. ಅಧ್ಯಕ್ಷರೇ, ಹೋದ ಬಾರಿ ಅಶ್ವಥ್ ನಾರಾಯಣ ಅವರು ಬಹಳಷ್ಟು ಆಕ್ಷೇಪ ಪದಗಳೆಲ್ಲ ತೆಗೆದಾಕ್ಬೇಕು. ಆಯ್ತು, ನೆಕ್ಸ್ಟ್. ಮನೆ ಅಧ್ಯಕ್ಷರೇ, ಪುನಃ ವಾಲ್ಮೀಕಿ ನಿಗಮದ ಸರ್ ಬಿಡಿ ಸರ್, ಒಂದ್ 2 ನಿಮಿಷ ಆಯ್ತು, ಅದು ನೋಡ್ತೇನೆ. ಅವ್ರು ಮಾತಾಡಕ್ಕೆ ಅಂತಕ್ಕಂತ ಅವಕಾಶ ಸಂವಿಧಾನದಲ್ಲಿ ಇಲ್ಲ. ಆ ಪದನ ಇವ್ರು ಬಳಸ್ಕೂಡ್ದು. ಓಕೆ, ಯಾವುದೇ ಕಾರಣಕ್ಕೂ ಬಳಸ್ಕೂಡ್ದು. ಓಕೆ, ಮನೆ ಪೊನ್ನಣ್ಣ ಅವ್ರು ಮಾತಾಡಿ. ವಾಲ್ಮೀಕಿ ಸ್ವಲ್ಪ ಜೋರ್ ಮಾತಾಡಿ. ಅಲ್ಲ, ಇದು ಈ ತರ ಗಲಾಟೆ ಇರಲ್ಲ ಕೋರ್ಟ್. ಅಲ್ಲ, ಅಸೆಂಬ್ಲಿ ಗಲಾಟೆ ಅದ್ರಲ್ಲಿ ಹೇಗೆ ಮಾತಾಡ್ಬೇಕೆಂಬ ಚಾಕಚಕ್ಯ ಕಲಿಬೇಕು ನೀವು ರಾಜ್ಯಕ್ಕೆ ಬರುವಾಗ. ಮಾನ್ಯ ಅಧ್ಯಕ್ಷರೇ, ಇವತ್ತು ವಾಲ್ಮೀಕಿ ನಿಗಮದ ಹಣದ ಹಸ್ತಾಂತರ ಆಗಿರುವಂತಹ ವಿಚಾರದಲ್ಲಿ ಏನು ಎಲ್ಲ ಚರ್ಚೆ ನಡೀತಾ ಇದೆ, ನ್ಯಾಯಯುತವಾಗೇ ಮಾತಾಡೋದು. ಆಯ್ತು, ಅವ್ರಿಗೆ ನಾವು ಹೇಳ್ತಾ ಇರೋದು ಕೂತ್ಕೊಳ್ಳಿ. ಇವತ್ತು 2 ಪ್ರಕರಣಗಳನ್ನ ನಮ್ಮ ಪೊಲೀಸ್ ಇಲಾಖೆಯವರು ದಾಖಲೆ ಮಾಡಿ ವಿಶೇಷವಾದಂಥ ಒಂದು ತಂಡವನ್ನ ಕೂಡ ಸರ್ಕಾರ ರಚನೆ ಮಾಡಿ ತನಿಖೆಯನ್ನ ನಡೆಸಲಿಕ್ಕೆ ಆರಂಭಿಸಿದೆ. ತನಿಖೆ ನಡೆಸಿದಂಥ ಸಂದರ್ಭದಲ್ಲಿ ಬ್ಯಾಂಕಿನ ದೂರಿನಿಂದ CBI ಅವರು ಕೂಡ ಬಂದು ಒಂದು ಪ್ರಕರಣವನ್ನು ದಾಖಲೆ ಮಾಡಿ 3 ಸಂಸ್ಥೆಗಳು ಈ ಪ್ರಕರಣವನ್ನು ವಿಚಾರಣೆ ಮತ್ತು ತನಿಖೆಯನ್ನು ನಡೆಸ್ತಾ ಇದೆ. ಎಲ್ಲ ಇಡೀ ರಾಜ್ಯದ ಜನತೆ ಮತ್ತು ಬಹುಶಃ ವಿಧಾನಸಭೆಯಲ್ಲಿರುವಂಥ ಎಲ್ಲ